ಎಲ್ಲ ಇಂಟರ್ನ್ಯಾಷನಲ್ ಲಿಂಗಾಯತ್ ಫೋರಮಿನ ಟ್ರಸ್ಟಿನ ಚೇರ್ಮನ್ ಹಾಗೂ ನನ್ನ ಪಕ್ಕದಲ್ಲಿ ಪ್ರತಾಪ್ ಆರಾಧ್ಯ ಐಲೈಫ್ ಬ್ಯಾಂಗ್ಳೂರ್ ಚಾಪ್ಟರ್ನ ಅಧ್ಯಕ್ಷರು. ಈ 13 ವರ್ಷದ ಸಂಘಟನೆ ಇಂಟರ್ನ್ಯಾಷನಲ್ ಲಿಂಗಾಯತ್ ಫೋರಂ ಸತತವಾಗಿ ಸ್ವಾವಲಂಬಿತನದ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅನೇಕ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಬರ್ತಾರೆ. ಈಗ ಸರಿಸುಮಾರು 5 ಚಾಪ್ಟರ್ಗಳಿದ್ದಾವೆ. ಒಂದು ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಳಿ ಹಾಗೂ ಬೆಳಗಾವಿ. ನಮ್ಮ ಹುಬ್ಳಿ ಶಿವಮೊಗ್ಗದಲ್ಲಿ ನಮ್ಮ ಶಿವಮೊಗ್ಗ ಚಾಪ್ಟರ್ನವರು ಇದೇ ತಿಂಗಳು 20-21 ತಾರೀಕಿಗೆ ಹಮ್ಮಿಕೊಂಡಿದ್ದಾರೆ. ಮುಖ್ಯವಾಗಿ ಇವತ್ತು ಆರೋಗ್ಯ ಕ್ಷೇತ್ರ ಒಂದು ದೊಡ್ಡ ಸರ್ವಿಸ್ ಇಂಡಸ್ಟ್ರಿ ಆಗಿ ಹೊರಹೊಮ್ಮಿದೆ. ಪ್ರಪಂಚದ ಅನೇಕ ದೇಶಗಳು ಇವತ್ತು ಭಾರತಕ್ಕೆ ಅವರ ಪೇಷಂಟ್ಸ್ ಗಳನ್ನ ಕಳಿಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಸರ್ವಿಸ್ ಸೆಕ್ಟರ್ ಅಲ್ಲಿ ಒಂದು ದಾಪಕಾಲನ್ನ ನಮ್ಮ ಭಾರತ ಅನೇಕ ಸರ್ವಿಸ್ ಸೆಕ್ಟರ್ ಕ್ಷೇತ್ರಗಳಲ್ಲಿ ಹಾಕ್ತಾ ಇದೆ. ಅದರಲ್ಲೂ ಹೆಲ್ತ್ ಅಂಡ್ ವೆಲ್ನೆಸ್ ಕೂಡ ಒಂದು. ಆ ದೃಷ್ಟಿಕೋನವನ್ನು ಇಟ್ಕೊಂಡು ಅದರಲ್ಲೂ ಸ್ಮಾಲ್ ಟೌನ್ಸ್ ಗಳಲ್ಲಿ, ಚಿಕ್ಕ ಚಿಕ್ಕ ಪ್ರದೇಶಗಳಲ್ಲಿ ಇರುವ ಡಾಕ್ಟರ್ಗಳು ಹಾಗೂ ಹೆಲ್ತ್ ಎಂಟರ್ಪ್ರಿನರ್ಸ್ ಗಳನ್ನ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಸೇರಿಸಿ ಅಲ್ಲಿ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಬ್ರ್ಯಾಂಡಿಂಗ್ ಬಗ್ಗೆ ಇರ್ಬೋದು, ಮೆಡಿಕೋ ಲೀಗಲ್ ಬಗ್ಗೆ ಇರ್ಬೋದು, ಅಥವಾ ಹೇಗೆ ಸಂಘಟಿತವಾಗಿ ಒಂದು ಹೆಲ್ತ್ ಅಂಡ್ ವೆಲ್ನೆಸ್ ಎಂಟರ್ಪ್ರೈಸ್ ನ ಸೆಟಪ್ ಮಾಡಬಹುದು ಅನ್ನುವ ವಿಚಾರಗಳನ್ನ ಚರ್ಚೆ ಮಾಡೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಶಿವಮೊಗ್ಗದ ಐಲೈಫ್ ಚಾಪ್ಟರ್ ಹಮ್ಮಿಕೊಳ್ಳಲಾಗಿದೆ. ಈ 2 ದಿವಸದ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಗಳು ಬರಲಿದ್ದಾರೆ. ಅಲ್ಲಿಯ ಎಂಪಿಗಳಾದ ಮುಖ್ಯವಾಗಿ ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆ ಕ್ಷೇತ್ರದ ಎಂಪಿಗಳು ಹಾಗೂ ಜನಪ್ರತಿನಿಧಿಗಳ BY ರಾಘವೇಂದ್ರ, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬರಲಿದ್ದಾರೆ. ಈ 2 ದಿವಸದ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸ ವಿಚಾರ ಸಂಕಿರಣ ಕಾರ್ಯಕ್ರಮ, 2ನೇ ದಿವಸ ಒಂದು ಫೆಲೋಶಿಪ್ ಮಾಡೋಕ್ಕೆ ಎಲ್ಲ ಡಾಕ್ಟರ್ಗಳ ಕರ್ನಾಟಕದ ಅನೇಕ ಕಡೆಯಿಂದ ಬಂದಿರ್ತಾರೆ. ಪರಸ್ಪರ ಮೀಟ್ ಮಾಡೋಕ್ಕೋಸ್ಕರ ಒಂದು ವೇದಿಕೆಯನ್ನು ಸಜ್ಜು ಮಾಡಬೇಕು. ಇದಿಷ್ಟು ಕಾರ್ಯಕ್ರಮದ ರೂಪರೇಷೆ. 2 ದಿವಸದ ಕಾರ್ಯಕ್ರಮ. ಪ್ರತಾಪ್ ಆರಾಧ್ಯ ಅಂತ, ನಾನು ಇಂಟರ್ನ್ಯಾಷನಲ್ ಲಿಂಗಾಯತ್ ಫೋರಂ ಬೆಂಗಳೂರು ಚಾಪ್ಟರ್ನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸಂತೋಷ್ ಕೆಂಚಾಬ್ ಅವರು ಹೇಳಿದಾಗೆ 20-21ನೇ ತಾರೀಕು ಶಿವಮೊಗ್ಗದಲ್ಲಿ ಡಾಕ್ಟರ್ಸ್ ಕಾಂಕ್ಲೇವ್ ಆಗ್ತಾ ಇದೆ. ಅದರದ್ದು ಮುಖ್ಯ ಉದ್ದೇಶ ಹೆಲ್ತ್ ಕೇರ್ ಅಲ್ಲಿ ಈಗ ಸಾಕಷ್ಟು AI ಮೆಡಿಕಲ್ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಅದರ ಮೂಲಕ ರೈಸಿಂಗ್ ಹೆಲ್ತ್ ಕಾಸ್ಟ್, ನಾವೇನು ಬೆಲೆಗಳು ಈಗ ಹೆಲ್ತ್ ಕೇರ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋದೇನಿದೆ ಹಾಸ್ಪಿಟಲ್ಗಳಲ್ಲಿ, ಅದನ್ನ ಮುಖ್ಯವಾಗಿ ಹೇಗೆ ಜನರಿಗೆ ಕಮ್ಮಿ ಬೆಲೆಯಲ್ಲಿ ತಲುಪಿಸಬೇಕು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಸಂಕಿರಣ ಕೂಡ ಈ ಒಂದು 2 ದಿನದಲ್ಲಿ ನಡೀತಾ ಇದೆ. ಈಗ ಅದರಲ್ಲಿ ಒಂದು AI ಮೆಡಿಕಲ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಪ್ಯಾನಲ್ ಅಲ್ಲಿ ಸಾಕಷ್ಟು ಜನ ಇದರಲ್ಲಿ ಯಾರು ಪರಿಣಿತರಿದ್ದಾರೆ ಅವರು ಮಾಡ್ತಾರೆ ಪ್ರಾಕ್ಟೀಸಸ್ ಬಗ್ಗೆ ನಮಗೆ ತಿಳಿಸ್ಕೊಟ್ಟು ಅಲ್ಲಿರುವಂತ ಡಾಕ್ಟರ್ಸ್ಗಳು ಅದನ್ನ ಅಳವಡಿಕೆ ಮಾಡ್ಕೊಳ್ಳುವಂತ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಹಾಗೆ ಈಗ ಸಂತೋಷ್ ಕೆಂಚಾಬ್ ಅವರು ಹೇಳಿದಾಗೆ ಸಾಕಷ್ಟು ಮೆಡಿಕಲ್ ಟೂರಿಸಂ ಅನ್ನೋದೇನಿದೆ, ಬೇರೆ ದೇಶದಲ್ಲಿ ಸಾಕಷ್ಟು ಕಾಸ್ಟ್ ಜಾಸ್ತಿ ಇರೋದ್ರಿಂದ ಅಲ್ಲಿಂದ ಜನಗಳಲ್ಲಿ ಬಂದು ಅವ್ರದ್ದೊಂದು ಮೆಡಿಕಲ್ ಇದನ್ನ ತಗೊಂಡು ವಾಪಸ್ ಹೋಗುವಂತ ಒಂದು ಕಾರ್ಯಕ್ರಮ ಸಾಕಷ್ಟು ನಡೀತಾ ಇದೆ. ಆ ಮೆಡಿಕಲ್ ಟೂರಿಸಂ ಮೇಲೆ ಕೂಡ ಯಾವ ರೀತಿ ನಾವು ಇಂಪ್ರೂವ್ ಮಾಡ್ಬೋದು, ಏನಕ್ಕೆ ಅಂದ್ರೆ ಈ ಉದ್ದೇಶ ಇದು ಇಂಟರ್ನ್ಯಾಷನಲ್ ಲಿಂಗಾಯತ್ ಫೋರಂ ಅಂತ ಕಮ್ಯುನಿಟಿ ಒಟ್ಟಿಗೆ ಬಂದಿರ್ಬೋದು, ಆದರೆ ಸಮಾಜದ ಎಲ್ಲಾರನ್ನೂ ಸೇರಿಸ್ಕೊಂಡು ಎಲ್ಲ ಡಾಕ್ಟರ್ಸ್ ಉಪಯೋಗ ಆಗುವಂತ ಒಂದು ಕಾರ್ಯಕ್ರಮ ಇದಾಗಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನ ನಮ್ಮ ಐಲೈಫ್ ಬ್ಯಾನರ್ ಅಡಿ ಆಯೋಜನೆ ಮಾಡಿದ್ದೇವೆ. ಬಟ್ ಇದು ಮುಖ್ಯವಾಗಿ ಸಮಾಜಕ್ಕೆ ತಲುಪಬೇಕಾಗಿರೋದು.
ಒಂದೇನಂದ್ರೆ ಇದರಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಎಂಟರ್ಪ್ರಿನರ್ಶಿಪ್ ಅಂತ ಏನ್ ಹೇಳಿದ್ವಿ, ಈಗ ಹೊಸದಾಗಿ ಡಾಕ್ಟರ್ಸ್ ಕ್ಲಿನಿಕ್ ಶುರು ಮಾಡಿರ್ಬೋದು, ಇಲ್ಲ ಚಿಕ್ಕದಾಗಿ ಹಾಸ್ಪಿಟಲ್ಸ್ ಮಾಡಿರ್ಬೋದು, ಏನೇನು ಅವಕಾಶಗಳಿದೆ ಅವ್ರಿಗೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ, ಮತ್ತೆ ಫಂಡ್ ರೈಸಿಂಗ್ ಯಾವ ರೀತಿ ಅವರು ದುಡ್ಡನ್ನ ಆ ಒಂದು ಕ್ಷೇತ್ರದಲ್ಲಿ ಹೂಡಿಕೆ ಮಾಡ್ಕೊಳ್ಳೋಕೆ ಇನ್ವೆಸ್ಟರ್ಸ್ ಮೂಲಕ ಇರ್ಬೋದು, ಸರ್ಕಾರಿ ಸ್ಕೀಮ್ಗಳೇನಿದೆ ಅದ್ರ ಮೂಲಕ ಇರ್ಬೋದು, ಅದ್ರ ಬಗ್ಗೆ ವಿಚಾರ ಸಂಕಿರಣಗಳು ನಡೀತಾ ಇದೆ. ಇದರಲ್ಲಿ ಸಮಾಜದ ಎಲ್ಲರೂ ಹಾಗೇನೆ ಮೆಡಿಕಲ್ ಹೆಲ್ತ್ ಕೇರ್ ರಿಲೇಟೆಡ್ ಯಾರ್ಯಾರು ವೆಂಡರ್ಸ್ ಇದ್ದಾರೆ ಅಂದ್ರೆ ಆ ಬಿಸ್ನೆಸ್ ಮಾಡೋಂಥವ್ರು, ಅವರು ಸಪ್ಲೈ ಮಾಡೋ ಗ್ಲೌಸ್ ಇರ್ಬೋದು, ಇಲ್ಲ ಮೆಡಿಕಲ್ ಎಕ್ವಿಪ್ಮೆಂಟ್ ಇರ್ಬೋದು, ಅವರು ಕೂಡ ಡಾಕ್ಟರ್ಸ್ ನ ಭೇಟಿ ಮಾಡುವಂತ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಮುಖ್ಯವಾಗಿ ಒಂದು ಆರ್ಥಿಕ ಸಬಲೀಕರಣ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಯಾವ ರೀತಿ ಮಾಡ್ಬೋದು, ಅದರಿಂದ ಭಾರತದ GDP ನಿಮ್ಗೆ ಗೊತ್ತಿದೆ, ಈಗ ನಾವು ಆಲ್ಮೋಸ್ಟ್ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ, ಅಂಡ್ ಮೆಡಿಕಲ್ ಟೂರಿಸಂ is going to play a very big role in another 10 years. 2030ಗೆ ಭಾರತ ಒಂದು ಮುಖ್ಯ ಮೆಡಿಕಲ್ ಟೂರಿಸಂ ಅಲ್ಲಿ ಶಕ್ತಿಯಾಗಿ ಹೊರಹೊಮ್ಮಲಿದೆ ಅಂತ ಆಲ್ರೆಡಿ ಎಲ್ಲ ಪರಿಣಿತರು ಅದನ್ನ ಒಂದು ವಿಚಾರ ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಯಾವ ರೀತಿ ಕೈ ಜೋಡಿಸ್ಬೋದು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ.